ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಹೇಗೆ ನೋಡ್ತೀರಿ ಇವತ್ತಿನ ಈ ಒಂದು ಬೆಳವಣಿಗೆ, ಸ್ಟೇಟ್ಮೆಂಟ್, ಅಲ್ಲಿ ಆದಂಥ ಒಂದಷ್ಟು ಮೂಮೆಂಟ್ಗಳು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದು, ಇವರವರನ್ನು ಹೊಗಳಾಡಿದ್ದು, ಇದನ್ನು ಹೇಗೆ ಗಮನಿಸ್ತೀರಿ? ಹಾಗಿದ್ರೆ ಭಾಳ ಆಶ್ಚರ್ಯ ಏನಾಗಲಿಲ್ಲ. ಇದನ್ನು ನಾವು ಮುಂದುವರಿದ ಭಾಗ ಅಂತ ಹೇಳ್ಬೋದು. ಈಗ ಕೆಲವು ಅಧ್ಯಾಯಗಳಲ್ಲಿ ಕೊನೆಗೆ ಸಶೇಷ ಅಂತ ಕೊಟ್ಟಿರ್ತಾರೆ, ಅಂದರೆ ಟು ಬಿ ಕಂಟಿನ್ಯೂಡ್ ಅಂತ. ನೀವು ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇಟ್ಟಿರುವ ಪ್ರತಿ ಹೆಜ್ಜೆಯನ್ನು ನೋಡ್ತಾ ಬನ್ನಿ. ಅವರು ಮುಖ್ಯಮಂತ್ರಿ ಆದ ನಂತರ ಪ್ರಧಾನಮಂತ್ರಿಗಳನ್ನ ನೇರವಾಗಿ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ಬಂದರು, ಸಹಕಾರವನ್ನು ಕೇಳಿದ್ರು. ಅದರ ಬೆನ್ನಿಗೆ ನೀವು ಆಡಳಿತಾತ್ಮಕವಾಗಿ ನೋಡಿ, ಯಾವ ವಿ ರಾಮ್ಜಿ ವಿರುದ್ಧ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ವಿಧಾನ ಮಂಡಲದಲ್ಲಿ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಿತ್ತೋ ಆ ವಿ ರಾಮ್ಜಿನ ಇವರು ರೀಇನಿಷಿಯೇಟ್ ಮಾಡಿದ್ರು, ತಗೊಂಡ್ರು. ರಾಜ್ಯದಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇಂಪ್ಲಿಮೆಂಟ್ ಮಾಡೇ ಬಿಟ್ರು ಅಂತ. ಅಂದರೆ ಅವರು ಆರಂಭದಲ್ಲೇ ಕೊಟ್ಟ ಸಂದೇಶ ಏನು ನಾಗೇಂದ್ರ? ಸಂಘರ್ಷ ಅಲ್ಲ, ಸೌಹಾರ್ದ ಅಂತ ಹೇಳಿ. ಅದರ ಮುಂದುವರಿದ ಭಾಗ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅವರು ಯಾವ ರೀತಿ ಭಾಷಣ ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನನ್ನ ಮಾತಲ್ಲ ಇಲ್ಲಿ ಮುಖ್ಯ, ನರೇಂದ್ರ ಮೋದಿಯವರ ಭಾಷಣವನ್ನು, ಅವ್ರ ಮಾತನ್ನು ಕೇಳಬೇಕು ಅಂತ ಇಡೀ ದೇಶ ಕಾಯ್ತಾ ಇದೆ, ಅವ್ರು ಮಾತಾಡಲಿ ಅಂತಲೇ ಎದ್ದು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಅಲ್ಲಿ BJP ಕಾಂಗ್ರೆಸ್ ಯಾವುದಾದ್ರೂ ತಲೆಲಿಟ್ಕೊಂಡಿದ್ರೆ, ಪಾಲಿಟಿಕ್ಸ್ ತಲೆಲಿಟ್ಕೊಂಡಿದ್ರೆ ಈ ಮಾತು ಬರಲಿಕ್ಕೆ ಅವಕಾಶ ಇದ್ದಿತ್ತಾ? ನಂಬರ್ 1. ನಂಬರ್ 2, ಅದಕ್ಕೆ ಪ್ರತಿಸ್ಪಂದನೆ ಯಾವ ರೀತಿ ಇತ್ತು ನೋಡಿ. ನರೇಂದ್ರ ಮೋದಿಯವರು ಬಂದು ಅವ್ರು ಬೆಂತಟ್ಟಿ ಹೋಗ್ತಾರೆ. ಅಂದರೆ ಇದು ಕೆಲವು ಗೆಸ್ಚರ್ಗಳೇ ಎಲ್ಲವನ್ನೂ ಹೇಳುತ್ತಲ್ಲ ನಾಗೇಂದ್ರ, ಕೆಲವು ಗೆಸ್ಚರ್ಸ್ ಇದೆಯಲ್ಲ, ಅದು ಮೋರ್ ದ್ಯಾನ್ ವರ್ಡ್ಸ್. ಕೆಲವು ಮಾತುಗಳಿಗಿಂತ, ಪದಗಳಿಗಿಂತ ಆ ಗೆಸ್ಚರ್ಸ್ ಎಲ್ಲವನ್ನು ಹೇಳುತ್ತೆ. ಅಂತಹ ಒಂದು ಸನ್ನಿವೇಶಕ್ಕೆ ಇವತ್ತು ಮೈಸೂರಿನ ವೇದಿಕೆ ಸಾಕ್ಷಿ ಆಯಿತು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೊಂದು ಸ್ಟ್ರಾಟಜಿಕ್ ಸ್ಟೆಪ್ ಕೂಡ ಇರ್ಬೋದು, ಒಂದು ಕಾರ್ಯತಂತ್ರದ ಭಾಗವಾಗಿಯೂ ನಾವು ಇದನ್ನು ನೋಡ್ಬೋದು. ಯಾಕೆ ಕೇಳಿ, ರಾಜ್ಯ ಸರ್ಕಾರಕ್ಕೆ ಇವತ್ತಿಗೆ ಕೇಂದ್ರ ಸರ್ಕಾರದ ಸಹಕಾರ, ಸಹಾಯ, ನೆರವು ಅನಿವಾರ್ಯ ಇದೆ. ರಾಜ್ಯದ ಪರಿಸ್ಥಿತಿಯನ್ನು ನೋಡಿ. ನೀವೇನೀಗ ಕ್ಯಾಂಪೇನ್ ಬಗ್ಗೆ ಮಾತಾಡಿದ್ರಲ್ಲ ಇಷ್ಟೋ ತನಕ, ಯಾವುದು ಕಾವೇರಿ ವಿಚಾರ, ಬರಗಾಲದ ವಿಷಯ, ಯಾರು ಸಹಕಾರ ಕೇಳ್ತಾ ಇದ್ದಾರೆ? ಕೇಂದ್ರದ ಸಹಕಾರವೇ ಬೇಕು, ಅವ್ರ ಬಳಿ ಹೋಗಲೇಬೇಕು. ಮೊನ್ನೆ ಹೋಗಿ ಸಂಸದರ ಸಭೆಯನ್ನು ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರು. ನಾನು ಭಾಳ ಹಿಂದಕ್ಕೆ ಹೋಗೋದು ಬೇಡ. ಆದರೆ ಆಶ್ಚರ್ಯ ಅನ್ಸೋದು ವೀರೇಂದ್ರ, ನೋಡಿ, ಆಶ್ಚರ್ಯ ಅನ್ಸೋದು, ನಮ್ಮ ವರದಿ ಕೂಡ ಹಾಗೆ ಇತ್ತು, ನಮ್ಮ ಶಿವಕು ಚೆನ್ನಾಗಿ ಮಾಡಿದರು. ಒಂದು ಸಿದ್ದರಾಮಯ್ಯ ಅವರ ಇದ್ದಂಥ ಆಡಳಿತದಲ್ಲಿ ಯಾವ ರೀತಿಯಾಗಿ ಇತ್ತು, ಡಿ ಕೆ ಶಿವಕುಮಾರ್ ಅವರು CM ಆದಾಗ ಯಾವ ರೀತಿಯಾಗಿ ಆಗಿದೆ ಅನ್ನೋದು, ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿದಾಗ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ನನಗಂತೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಷ್ಟು ಸ್ಪಷ್ಟವಾದ ಡಿಫ್ರೆನ್ಸ್, ವ್ಯತ್ಯಾಸ ಗೋಚರಿಸ್ತಾ ಇದೆ. ಯಾಕೆ ಅಂತ ಕೇಳಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಆಗಲೂ ಅಷ್ಟೇ, ಸಿದ್ದರಾಮಯ್ಯನವರು CM ಆಗಿದ್ದಾಗಲೂ ಕೂಡ ಅವ್ರದ್ದೊಂದು ಅಪ್ರೋಚ್ ಇತ್ತಲ್ಲ, ಅದು ಬೇರೆದೇ ಇಟ್ಕೊಂಡಿದ್ರು ಅವರು. ಅದು ಕೇಂದ್ರ ಸರ್ಕಾರದ ಜೊತೆ ಇದ್ದಿರ್ಬೋದು. ನೀವು ನೋಡಿದ್ರಲ್ಲ, ಸದನದಲ್ಲೇ ನಿಂತು ನಮಸ್ತೆ ಸದಾ ವತ್ಸಲೆ ಹಾಡಿದ್ದು ಆಗೋಗ್ಬಿಟ್ಟಿತ್ತು. ಮತ್ತು ಹಲವಾರು ಸ್ಟೆಪ್ಗಳಿದೆ. ಅದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಕೊಯಮತ್ತೂರಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾಗಿರ್ಬೋದು. ಆಗ ಬೇರೆ ಬೇರೆ ವ್ಯಾಖ್ಯಾನಗಳು ಬಂದಿತ್ತು. ಆದರೆ ಸಿದ್ದರಾಮಯ್ಯನವರು ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ, ಪ್ರತಿಭಟನೆ, ಸಂಘರ್ಷ, ಅದು ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಆಡಳಿತಾತ್ಮಕವಾಗಿ ಎಲ್ಲ ಹಂತಗಳಲ್ಲೂ ಕೂಡ ಅದನ್ನು ಅವರು ನಡೆಸ್ಕೊಂಡು ಬಂದಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲೇ ಅವರು ವೈಯಕ್ತಿಕ ನೆಲೆಗಟ್ಟಿನಿಂದ ಹಿಡಿದು ಆಡಳಿತಾತ್ಮಕವಾಗಿಯೂ ಕೂಡ ಸಂಪೂರ್ಣವಾಗಿ ಸಂಘರ್ಷ ಅಲ್ಲ, ಸಹಕಾರ ಅನ್ನುವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಷ್ಟು ಸ್ಪಷ್ಟವಾಗಿ ಢಾಳಾಗಿ ಗೋಚರಿಸ್ತಾ ಇದೆ. ಎಸ್ ವೀರೇಂದ್ರ, ನೋಡಿ, ಲಾಸ್ಟ್ ಕಡೆದಾಗಿ ಕ್ವಿಕ್ ಆಗಿ ಒಂದು 30 ಸೆಕೆಂಡಲ್ಲಿ ನಂಗೊಂದು ಆನ್ಸರ್ ಬೇಕು. ಅಲ್ಲಿ ಹೈಕಮಾಂಡ್ನ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಅಲ್ಲಿ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾರೆ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಡಿ ಹೋಗುತ್ತಾ ಇದ್ದಾರೆ. ಭಾಳ ಸ್ಪಷ್ಟ ನೋಡಿ. ಅಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ದೆಹಲಿಯಲ್ಲಿ ನಿಂತು ರಾಹುಲ್ ಗಾಂಧಿಯವರು ಯಾವ ಪ್ರಧಾನಮಂತ್ರಿಯನ್ನು ದಿನ ಬೆಳಗ್ಗೆ ಎದ್ದರೆ ಬೀದಿಯಲ್ಲಿ ನಿಂತು ಟೀಕಿಸ್ತಾ ಇದ್ದಾರೋ, ಇವರದೇ ನಾಯಕ, ಅಂತಹ ಸಂದರ್ಭದಲ್ಲೂ ಇವರು ಸಹಕಾರದ ಹೆಜ್ಜೆಯನ್ನು, ಅದು ವೇದಿಕೆ ಮೇಲೆ ಬಹಿರಂಗವಾಗಿ, ಎಲ್ಲೋ ತೆರೆ ಹಿಂದೆ ಅಲ್ಲ, ರಾಜಕಾರಣದಲ್ಲಿ ತೆರೆ ಹಿಂದೆ ಭಾಳಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ, ಆದರೆ ತೆರೆ ಮುಂದೆಯೇ ಬಂದ್ರಲ್ಲ, ಅದಕ್ಕೆ ನಾ ಹೇಳಿದ್ದು ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿ. ಆ ಮಾತೇ ಇದಕ್ಕೆ ಉತ್ತರ. ಥ್ಯಾಂಕ್ ಯು ವೀರೇಂದ್ರ.